ಎಪಿಸೋಡ್ ಯಾವ ತರ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ ಅಂದ್ರೆ, ಎನ್ವಿರಾನ್ಮೆಂಟ್ ಕೆಟ್ಟ ಇದೆ. ಮನೆಯಲ್ಲಿ ಮಕ್ಕಳು ಇರ್ತಾರೆ, ದೊಡ್ಡವರು ಇರ್ತಾರೆ, ಚಿಕ್ಕವರು ಇರ್ತಾರೆ. ಬೈಯಾಟ, ಕೆಟ್ಟ ಮಾತಲ್ಲಿ ಬೈಯೋದು, ಏಕವಚನದಲ್ಲಿ ಮಾತಾಡೋದು, ತಲೆ ಬೋಡಿಸೋದು ಇರ್ಲಿ, ಹೊಡೆದಾಟ, ಇದಕ್ಕೆಲ್ಲ ಯಾರು ನೋಡೋರು? ಮನೆಯಲ್ಲಿ ನೋಡಿ ಇದೇ ಮಕ್ಕಳೆಲ್ಲ ಕಲಿತಾರೆ. ಸುದೀಪ್ ಅವರು, ನೀವು ಒಂದು ಒಳ್ಳೆ ಹೀರೋ ಆಗಿದ್ದೀರಾ, ಒಂದು ಒಳ್ಳೆ ನಟ. ನೀವು ಸ್ಪೋರ್ಟ್ಸ್ ನ ಬೆಳೆಸಿದ್ರಿ, ಸೆಲೆಬ್ರಿಟೀಸ್ಗಳಿಗೆ ಒಂದು ಕ್ರಿಕೆಟ್ ಒಳ್ಳೆ ಪ್ರೋಗ್ರಾಮ್ ಮಾಡಿಸಿದ್ರಿ, ಒಂದು ಒಳ್ಳೆ ಕ್ರಿಕೆಟ್ ಲೀಗ್ ನ ನಡೆಸಿ. ಈ ತರ ಒಂದು ಒಳ್ಳೇದನ್ನ ಮಾಡಿ, ನೀವು ಯಾವತ್ತು ಒಳ್ಳೇದೇ ಮಾಡ್ತೀರಾ, ಒಳ್ಳೇದ್ ಮಾಡಿ. ಈ ಎಪಿಸೋಡ್ ಈ ತರ ನಡೀತಾ ಇರೋದು ಇದು ಸರಿ ಇಲ್ಲ. ಇದರಿಂದ ಆಚೆ ಬನ್ನಿ. ನಿಮ್ಮಂತ ಒಬ್ರು ನಾಯಕರು ಇದ್ದು ಇಂಥ ಎಪಿಸೋಡ್ ಅಲ್ಲಿ ಈ ತರ ಎಲ್ಲ ಕೆಟ್ಟದಾಗೆ ಮಾತಾಡೋದು, ಬೋಡಿಸೋದು, ಹೊಡೆದಾಟ ಮಾಡೋದು, ಇದೆಲ್ಲ ಸರಿ ಇಲ್ಲ. ನಿಮ್ಮ ಕಣ್ಣಿನ ಮುಂದೆ ಇದೆಲ್ಲ ಆಗ್ತಾ ಇದೆ ಅಂದ್ರೆ ನಮ್ಗಳ ಕೈಯಿಂದ ಸಹಿಸ್ಕೊಳಕ್ ಆಗಲ್ಲ. ಇದೇ ರೀತಿ ನಡೀತಾ ಇದ್ರೆ ಈ ಬಿಗ್ ಬಾಕ್ಸ್ ನಾವು ಬ್ಯಾನ್ ಮಾಡಿ ಅಂತ ಪೊಲೀಸ್ ಕಮಿಷನರ್ ಸಾಹೇಬ್ರಿಗೂ ಮನವಿ ಕೊಟ್ಟಿದ್ದೀವಿ. ಇವತ್ತು ಇದ್ರ ಬಗ್ಗೆ ಕಠಿಣವಾಗಿ ಕ್ರಮ ತಗೋಬೇಕಂತ. ಇವಾಗ ರಾಮನಗರಲ್ಲಿ ಬಿಡದಿಯಲ್ಲಿ ನಡೀತಾ ಇರೋ ಇದರಿಂದ ನಾವು ಬಿಡದಿಯಲ್ಲೂ ಸಹ ಹೋಗಿ ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತೀವಿ. ಮತ್ತೆ ಅಲ್ಲಿನೂ ಸಹ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಇದ್ರ ಬಗ್ಗೆ ಈ SP ಅವ್ರನ್ನ ಮತ್ತೆ ಕಮಿಷನರ್ ಸಾಹೇಬರು ಹೇಳಿದ್ದಾರೆ, ಇವಾಗ ಇಲ್ಲಿಂದ ಅಲ್ಲಿಗೆ ಕಳಿಸ್ಕೊಡ್ತೀವಿ ಅಂತ. ಇದ್ರ ಬಗ್ಗೆ ಅಲ್ಲೂ ಒಂದು ದೂರನ್ನ ದಾಖಲೆ ಮಾಡ್ತೀವಿ. ಥ್ಯಾಂಕ್ ಯು. ಇಲ್ಲಿ ಫ್ರೆಂಡ್ ಬೆಕ್ಕಿ ಎಲ್ಲ ಹಾಕಿರೋದಿಲ್ಲ, ಮನೆಯೆಲ್ಲ ಬೆಕ್ಕಿ ಕಡ್ಡ ಹಾಕೊಂಡೆ. ನಮ್ಮ ಯಜಮಾನ್ರು ಕುಡ್ಕೊಬಿಟ್ಟು ಮಕ್ಕಳಿಗೆಲ್ಲ ಕಾಟ ಕೊಟ್ಟವ್ರೆ. ಓಡ್ತಿರೋದು ನಮ್ಮಪ್ಪ ಇದ್ದಾರೆ, ಪೇಸೆಂಟ್ ಅವರು. ನಮ್ಮಪ್ಪ ಅವ್ರಿಗೆ ಹೋಗು ಅಂತ ಹೇಳ್ಬಿಟ್ಟು ಕಾಟ ಕೊಟ್ಟು ಹೊಡೆದಿ ಅವ್ರಿಗೆ ಬಲಸೋರೆ ನಮ್ಮ ಯಜಮಾನ್ರು. ನೋಡಿ ಬೀಗ ಹಾಕೊಂಡು ಹೋಗ್ತಾರೆ ಆಚೆಗಳಿಂದ. ನೀವು ಸತ್ತೋಗಿ ಅಂತ ಹೇಳ್ಬಿಟ್ಟು ಬೀಗ ಹಾಕ್ತಿರೋದು ಆಚೆಗಳಿಂದ. ಕುಡ್ಕೊಬಿಟ್ಟು ಡೈಲಿ ಕುಡ್ಕೊಂಡು ಈ ತರ ನರ್ಕರ ಯಾವ ತರ ಮಾಡೋರು, ನನಗೆ ಜೀವನ ಎಲ್ಲ ಹಾಳು ಮಾಡಿರೋದು. ಡೈಲಿ ನರ್ಕರ ಯಾವ ತರ ಮಾಡಿರೋದು ಇದು. ಒಂದ್ ದಿವಸಕ್ಕಲ್ಲ, ಇದು ಡೈಲಿ ಕುಡ್ಕೋಬಹುದು. ಈ ತರ ಹೊಡಿತಾರೆ, ನನಗೆ ಬಡಿತಾರೆ. ನನ್ನ ಜೀವನ ಹಾಳು ಮಾಡಿರೋದು ನಮ್ಮ ಗಂಡನೇ. ಏನೋ ಅವ್ರು ಸಾಕ್ತಲ್ಲ ಫ್ರೆಂಡ್. 17 ವರ್ಷ ಆಯ್ತು ನಾನು ಮದ್ವೆ ಆಗಿ. 17 ವರ್ಷದಿಂದ ನಾನೇ ಸಾಕ್ತಿರೋದವ್ರಿಗೆ ಕೂರಿಸ್ಬಿಟ್ಟು, ನಾನೇ ಆಟೋ ಕೊಡಿಸಿದವ್ರಿಗೆ, ನಾನೇ ಕೆಲ್ಸಕ್ಕೆ ಹೋಗ್ಬಿಟ್ಟು, ಪಾರ್ಲರ್ ಕೆಲ್ಸಕ್ಕೆ, ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟು ನನ್ನ ಮಕ್ಕಳಿಗೆಲ್ಲ ಸಾಕಿದ್ ನಾನೇ. ಅವ್ರು ನನಗೆ ಸಾಕಿಲ್ಲ. ನನಗೆ ಹಾಸ್ಟೆಲಿಂದ ಕರ್ಕೊಬಂದು ನನ್ನ ಜೀವನ ಹಾಳು ಮಾಡಿದ್ದವರು. 2 ಮಕ್ಕಳು ಮಾಡ್ಬಿಟ್ಟು ಅವರು ನನಗೆ ಸಾಕಿಲ್ಲ ಫ್ರೆಂಡ್. ಅವರು ನನ್ನ ಜೀವನ ತುಂಬಾ ಕಷ್ಟದಲ್ಲಿದೆ ನಿಜವಾಗ್ಲು. ಹೇಳಕ್ಕಾಗಲ್ಲ ನಿಮಗೆ, ಅಷ್ಟು ಕಷ್ಟ ಇದೆ ಜೀವನ ನನ್ನದು. ನನಗೆ ಸಾಕ್ತಲ್ಲ. ಅವನು ಹೊಡೆದಿ ನನಗೆ ಟಾರ್ಚರ್ ಕೊಟ್ಟು ನನಗೆ ಇಟ್ಕೊಡಿ. ಅದು ಅವ್ನು ರೌಡಿ. ಅವರು ಸರಿ ಇಲ್ಲ ನನ್ನ ಗಂಡ, ರೌಡಿ. ಅವನು ಹೊಡೆದಿ ನಾವು ಅಪ್ಪನಿಗೆ ನಾಳೆ ಬೆಳಗ್ಗೆ ಹೋಗ್ಬೇಕು ನೀನು ಅಂತ ಎದುರಿಸಿ ಇವಾಗ ಅವ್ರಿಗೂ ಹೊಡೆದಿ ಬೆಳೆಸಿರೋದು ನಾವು ಯಜಮಾನ್ರು. ಎಲ್ಲ ಗ್ಯಾಸ್ ಎಲ್ಲ ಆನ್ ಮಾಡ್ಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್, ಎಲ್ಲ ಬೆಗ್ಗೆಲ್ಲ ತೀಸಿ ಎಲ್ಲ ಇಲ್ಲೆಲ್ಲ ಇದು ಮಾಡಿರೋದು. ಇದೇ ರೀತಿ ನಿಮ್ಗೆ ಇನ್ನೂ ಟ್ರೋಲ್ ವೀಡಿಯೋಸ್ಗಳೆಲ್ಲ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಸೊ ನಮ್ಮ ಚಾನಲ್ನ ಅವಾಗವಾಗ ವಿಸಿಟ್ ಮಾಡ್ತಾಯಿರಿ. ಇದೇ ರೀತಿ ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀನಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಎಲ್ರಿಗೂ ಬಾಯ್.